कृपया ध्यान दें गाड़ी क्रमांक ನೋಡ್ಕೊಂಬಾರೋ ಗುಬಲ್ ಕಣ್ಕಾಣಲ್ಲ. ಗೂಗಲ್ ಮ್ಯಾಪ್ ಹಾಕಿದ್ನ ಹಂಗ ಅದಕ್ಕೆ ಗೂಗಲ್ ಮ್ಯಾಪ್ ಆಗಿದ್ರೆ ನೋಡ್ಕೊಂಡ್ ಬರೋದಾಗಲ್ಲ ನಿನಗ ಸೀದಾ ನಮ್ಮೂರಿಗೆ ಬಂದ್ ನಮಗೆ ಗೂಗಲ್ ಮ್ಯಾಪ್ ಅನ್ನಕಂತೀಯ. ಗೂಗಲ್ ಮ್ಯಾಪ್ ಹಾಕಿದ್ನ ಅದಕ್ಕೆ ಹಂಗ ಹೊಂಟಿದ್ದೆ. ಏನ್ ಇರ್ಲಿ ಬಿಡು, ಇಲ್ಲಿ ಬಾ ಏನ್ ಇರ್ಲಿ ಬಿಡು. ಕೈ ಬೇಡ ಕೊಳ್ಪಟ್ಟಿ ಮಚ್ಚ ಏನೋ ಜಗಳ ಆಡಕತ್ತಿ ತೊಂಬಾಲಿ. ಜಗಳ ಆಡಕತ್ತೀರಿ ಏನಾಯ್ತಾ ಅಣ್ಣ? ಅಲ್ಲ ಹೋಗ್ಲಿ ಬಿಡು, ಸಣ್ಣ ವಿಷಯಕ್ಕೆ ದೊಡ್ಡದಾದಕ್ ಮಾಡಕತ್ತೀರಿ. ಇರ್ಲಿ ಬಿಡು, ಯಾರ ಬೇರೆ ಅಂತ ಊರ್ಲಿಂದ ಓದಕ್ ಬಂದಿರ್ತಾರೆ. ಹೋಗ್ಲಿ ಬಿಡಿ ಬ್ರೋ, ಅದೇ ಹೇಳಕತ್ತೀನಿ ನಾನು ಹೇಳ್ತೀನಿ ಹೋಗ್ ಬ್ರೋ. ಆಯ್ತು ಬಿಡು ಬ್ರೋ ಹೇಳ್ತೇವೆ ಬಿಡ್ರಿ. ಯಾರಣ್ಣ ಇವರು ಸೈಕಲ್ ಮಕ್ಳು? ಇರ್ಲಿ ಬಿಡು ಬ್ರೋ, ಅವರೆಲ್ಲ ನಮ್ಮೂರ ಅದ ನಮ್ಮೂರಾಗ ಆಗಿದ್ರೆ ಕತ್ತಿನೇ ಬೇರೆ. ಇರ್ಲಿ ಬಿಡು ಬ್ರೋ, ಅವ್ರ ಬಗ್ಗೆ ಏನ್ ತಲೆ ಕೆಡ್ಸೋಕ್ ಹೋಗ್ಬೇಡ, ನಾವಿರ್ತೀವಿ. ಏನ್ ತಲೆ ಕೆಡ್ಸೋಕ್ ಹೋಗ್ಬೇಡ ತಗ. ಸರಿ ಅಣ್ಣ. ಸರಿ ಬ್ರೋ, ನಿಮ್ಮ ಹೆಸರೇನು? ನನ್ನ ಹೆಸರು ಪವನ, ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ರಾಜು ಅಂತ, ಇವನ ಹೆಸರು ಧರ್ಮ, ಅವನ ಹೆಸರು ಅಭಿ ಅಂತ. ನಾವು ಇಲ್ಲೇ ಲೋಕಲ್ ಫ್ರೆಂಡ್ ಇದೀವಿ. ಅದ್ ಸರಿ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ? ಇಲ್ಲ ನಾ ಕಾಲೇಜ್ ಓದಕ್ ಬಂದಿದ್ದೆ ಅಣ್ಣ. ಇಲ್ಲೇ ರೂಮ್ ಮಾಡ್ಕೊಂಡಿದ್ದೆ ಒಂದು ರೂಮ್ದಾಗ ನಮ್ಮ ನಂಬರ್ ತೊಗೊಂಡಿದ್ರ ಹಂಗೇನು ಎಲ್ಲಿ ಬೇಕಾದ್ರೆ ಫೋನ್ ಮಾಡ, ನಾವು ಬಂದು ಸಹಾಯ ಮಾಡ್ತೇವೆ. ಸರಿ ಅಣ್ಣ, ನಂಬರ್ 63 ಹಾಂ 63 ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬರ್ತಣ್ಣ, ಹಂಗೇನಿದ್ರೆ ಫೋನ್ ಮಾಡಿ ಬರ್ತೇವೆ ಅಂತ. ಸರಿ ಅಣ್ಣ, ಬರ್ತ ಭಾಳ ದಿನ ಆಯ್ತು ಧರ್ಮ ಫೋನ್ ಮಾಡಿಲ್ಲ ಮಾಡಮ್ ಹೇಳಿ. ಹಲೋ ಪವನ? ಹಲೋ, ಎಲ್ಲಿ ಧರ್ಮ? ಇಲ್ಲಿ ಹೊರಗಡೆ ಇದ್ವಿ. ಹೌದಾ, ಸಾಯಂಕಾಲ ಬರ್ತೀರಾ ಮಂತ್ಯಾಗ? ರಾಜನಣ್ಣ ಕರ್ಕೊಂಡು ಸಾಯಂಕಾಲ ಬಂದ್ಬಿಡ್ರಿ. ಹಾಂ ಸರಿ ಆಯ್ತು, ಬರ್ತೀವಿ ತಗೋ. ಸರಿ ಇಲ್ಲ, ಬಾಯ್. ಹಾಯ್ ರಾಜು, ವ್ಯಾಪಾರ ಜೋರ್ ಐತೆ? ವ್ಯಾಪಾರ ಜೋರ್ ಐತಿ. ಪವನ್ ಬರಕ್ಕೆ ಹೇಳಿದ್ನಲ್ಲ, ಹೋಗಂಬ. ಶೂ ಸ್ವಲ್ಪ ನೋಡ್ತಿರ್ಬೋದು. ಏನಪ್ಪ ಪವನ್, ಏನ್ ಮಾಡಕತ್ತಿ? ಬಾ ಅಣ್ಣ, ಒಳಗದೀನಿ ಬಾ. ಹೆಂಗೈತ ಫಸ್ಟ್? ಆರಾಮ ನೀನಣ್ಣ? ಬಾಣ ಕೂಡ ಮಾಡಿದ್ದೆ. ಹಂಗೆ ಮಾಡಿದ್ನಣ್ಣ, ಭಾಳ ದಿನ ಆಗಿತ್ತಲ್ಲ ಅದಕ್ಕೆ ಮಾಡಿದ್ದೆ. ಹೆಂಗೈತ ಫಸ್ಟ್ ಸ್ಟಡಿ? ಚೆನ್ನಾಗೈತೆ ಅಣ್ಣ, ಓದಕ್ಕಂತೀನಿಲ್ಲ. ಆರಾಮದಿಯಲ್ಲ? ಅಣ್ಣ ಅವ್ರ ಬಗ್ಗೆ ಏನ್ ತಲೆ ಕೆಡ್ಸಿನಿಲ್ಲ? ಇಲ್ಲಣ್ಣ, ಅವತ್ತೆಲ್ಲ ಬಗೆಹರಿಸ್ತಿರಲ್ಲ ಅಲ್ಲಿಗೆ. ಟಿಪಿಗೆ ಮಸ್ತ್ ಮಾತಾಡಿಕೆ ಫೇವ್ರೇಟ್ ನೋಡಿಕೆ. ನಿನಗೆ ಯಾರು ಇಷ್ಟ? ನನಗ ಅವನು ಅರು ಅದಾನಲ್ಲ, ಏನೋ ಮತ್ತೆ ರೀಲ್ಸ್ ಮಾಡ್ತಾನಲ್ಲಿ, ಬ್ಲಾಗ್ಸ್ ಅವ ಅವಂದ್ರ ಅವ್ನು ಫುಲ್ ಫೇವ್ರೇಟ್ ನೋಡಿ. ಅವ್ನ ವಿಡಿಯೋ ನೋಡಿದೆ ನಾನು ನಿದ್ದೆನ ಮಾಡಲ್ಲ ಡೈಲಿ. ಧರ್ಮ, ನಿನಗೆ ಯಾರು ನಿನ್ ಫೇವ್ರೇಟ್ ಯಾರು? ನನಗ ಸೋನು ಭಾರಿ ಮಾಡ್ತಾಳ, ಆಕೆ ಅಂದ್ರೆ ಭಾಳ ಇಷ್ಟ ನಂಗೆ. ಅಣ್ಣ ನಿಂಗೆ ಎಷ್ಟು? ಯಾರು ಇಷ್ಟ ಇಲ್ಲಪ್ಪ. ಒಂದು ಟೀ ಸ್ಟಾಲ್ನಾಗ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಮಾಡಿ ನಂದ ಅರ್ಧ ಆಗೈತಿ. ಇನ್ನು ಇವ್ರದ್ದು ನೋಡ್ಕೊಂಡ್ರೆ ಅದು ಕರೆನ ಬಿಡು. ಮತ್ತೆ ತಡಿಯಪ್ಪ, ಮನೆಗೆ ಫೋನ್ ಮಾಡಿ ಭಾಳ ದಿನ ಆಯ್ತು, ಮನೆಯವ್ರ ಫೋನ್ ಮಾಡಮ್ ತಡ್ಕ. ಹಲೋ ಯಾವ, ನಾನು ಬೇ ಪವನ. ಆರಾಮಿದ್ಯಾ? ಹಾಂ, ನಾನು ಆರಾಮದೇನೆ. ಓದ್ಕಂತ ಕುಂತಿದ್ದೆ. ಹಾಂ ಸರಿ ತಗ, ಆಮೇಲೆ ಮಾಡ್ಲಾ? ಹಾಂ ಸರಿ. ಒಳ್ಳೆ ನಿನ್ ಫೇವ್ರೇಟ್ ಅರುಣ್ ಇದಾನಲ್ಲ, ವಿಡಿಯೋ ಮಾಡಿ ಬುಟ್ಟ ನೋಡಿ ಇಲ್ಲಿ. ಹಾಯ್ ಫ್ರೆಂಡ್ಸ್, ನನ್ನ ಕಂಪ್ಲೀಟ್ ಗೇಮ್ ಚೇಂಜರ್ ಆಗಿದೆ. ಇದರಲ್ಲಿ ನಾನು ಜಸ್ಟ್ ಸ್ಕಿಲ್ ಬೇಸ್ಡ್ ಗೇಮ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು ಗೆದ್ದಿದ್ದೀನಿ. ಮಗ ಇದೆಲ್ಲ ನಿಜಾನಾ? ಇದೆಲ್ಲ ಹಾಕಿದ್ರೆ ದುಡ್ಡು ಬರ್ತು? ನಿನ್ ಫೇವ್ರೇಟ್ ಇನ್ಫ್ಲುಯೆನ್ಸರ್ ಅದನ್ನ ನಿನ್ಗೆ ಕರೆನೇ ಹೇಳ್ತಾನ. ಮತ್ತೆ ಒಂದ್ಸಲ ಹಾಕಿ ನೋಡ್ರಿ, ಲೆಕ್ಕ ಚೇಂಜ್ ಆಗ್ತದೆ. ನನ್ನ ಕಡೆ ರೊಕ್ಕ ಇಲ್ಲ. ರಾಜು ಕೊಡ್ತಾನ? ಕೊಡ್ತಾನ. ಹೇಳಬೇ, ಇನ್ನೇ ರಾಜನ್ ರೊಕ್ಕ ಇಸ್ಕೋ ಅಂತ ಹೇಳಿದ್ನಲ್ಲ, ಇಸ್ಕೊಂಡ? ಏನು ಇಸ್ಕೊಂಡಿಲ್ಲ, ಇಸ್ಕೋಬೇಕು ಬಾ ಈಗ. ಅವು ಎಲ್ಲಿದಿ? ಇಲ್ಲೇ ಕ್ಯಾಂಟೀನ್ ಐತಲ್ಲ ಕಾಲೇಜ್ ಕಡೆ.
ಹಾಂ ಇಲ್ಲದೀನಿ ಬಾ. ಹಲೋ ಹಲೋ ರಾಜಣ್ಣ, ಹೇಳ್ಪೋನ. ಒಂದು 5,000 ರೂಪಾಯಿ ಫೋನ್ ಪೇ ಬೇಕಾಗಿತ್ತಣ್ಣ. 5,000 ರೂಪಾಯಿ? ಅಷ್ಟೊಂದು ದುಡ್ಡು ಯಾಕ? ಅದು ಕಾಲೇಜ್ ಫೀಸ್ ಕಟ್ಬೇಕಾಗಿತ್ತಣ್ಣ, ಅರ್ಜೆಂಟ್. ಹೌದಾ, ಸರಿ ತಗೋ, ಫೋನ್ ಪೇ ಮಾಡ್ತೀನಿ. ಓಕೆಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಬಾಲೆ ಕುಂತ್ಕ ಬಾ. ರೊಕ್ಕಸ್ಕೊಂಡೆ ಎಷ್ಟು ದಿನ ಬಾ ಕುಂತ್ಕ. ಇವತ್ತು RCB ಮ್ಯಾಚ್ ಐತಿ, ಬೆಟ್ಟಕಮ್ಮ ಆಡಮ್ಮ. ಲೇ ಡ್ರೀಮ್ 11 ಅಂತ ಆ್ಯಪ್ ಐತೆ ಅದ್ರಾಗ ಆಡಮ್ಮ. ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹೆಂಗದ. ತಾಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಡ್ರೀಮ್ 11ನಾಗ ಡೈಲಿ 2,000 ರೂಪಾಯಿ ಅರ್ನ್ ಮಾಡ್ಬೋದು ಗೊತ್ತಾ? ಹೌದಾ? ಹಂಗಂದ್ರೆ ಹಾಕಲ್ಲ, ಹೆಂಗ್ ನೋಡೋದು? 5,000 ರೂಪಾಯಿ ಅಕೌಂಟ್ನಾಗ ಅದಾವಲ್ಲ, ಹಾಕಮ್ಮ. ಹಾಕ್ ನೋಡಮ್ಮ. ಏನ ಮನೆ ಪರಿಸ್ಥಿತಿ ಬಾಳ ಗಂಭೀರ ಐತಿ ಲೇಪ್ಪ. ಮತ್ತೆ ಏನೋ ಮಾಡಿಟ್ಟ ರೊಕ್ಕನ ಬರ್ತಾವ, 2 ಪಟ್ಟು ಬರ್ತಾವಲಿ ಬರ್ತಾವ. ಹಾಕಲೆ ಇದೇನ್ ಲೇಪ ರೊಕ್ಕ ಹಾಕಿಟ್ಟಿವಿ. RCB ಏನ್ ಗೆಲ್ಲುತ್ತಾ ಇಲ್ಲ ಲೇಪ ನಮ್ಮದ. ಪಕ್ಕಾ ಗೆಲ್ತೈತಿ RCB ಮೇಲೆ ಹಾಕಿವಲ್ಲ, ಪಕ್ಕಾ ಗೆಲ್ತೈತಿ RCB. ಹೌದಾ? ನೋಡ ಲೇಪ ಸ್ಕೋರ್ ಏನಿಗೆ ನೋಡ. ಹೊಡಿತಾರಲಿ 2 ಓವರಿಗೆ 15 ರನ್ ಹೊಡಿಬೇಕು. ಹೊಡಿಯಲ್ಲನ? ಹೊಡಿತಾರಲ್ಲ ಪಕ್ಕ ಹೊಡಿತಾರ ಅಂತ ಲೇಪ. ಲೇ ನೀ ಹೇಳ್ದಂಗ ಏನಿಲ್ಲ, ರೊಕ್ಕ ಕರೆಂದ್ರ ಬಂದ್ವಲ್ಲ ಮುಂಜಾಲಿಂದ ಸಾಯಂಕಾಲ ತನಕ ದುಡಿದ್ರೆ ಎಷ್ಟು ರೊಕ್ಕ ಬರಗಲ್ಲ ಮಗ. ಟ್ಯಾಂಕ್ಸ್ ಲೇ, ರೊಕ್ಕ ಬಂದುಲಿ. ಕೋಟಿ ಕೋಟಿ ಸಂಪಾದನೆ ಮಾಡ್ತಾನ, ಮುಖ ಸಂಪಾದನೆ ಮೀರಿಸ್ತಿಲ್ಲ ನಾನು. ಇನ್ ಮೇಲೆ ಬೆಟ್ಟಿಂಗ್ 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 ಆಡೋದೇ, ದುಡ್ಡು ಮಾಡೋದೇ ಅಷ್ಟೇ. ಲೇ ಪಂಜಾಬ್ CSK ಮ್ಯಾಚ್ ಐತಿ, ಆಡಮ್ಮ. ಅಂದ್ರೆ ಯಾವ್ದ್ರ ಯಾವ್ದು ಗೆಲ್ಬೋದು? ಪಂಜಾಬ್ ಗೆಲ್ತ್ ಲೇ. ಆಡಮ್ಮ ಮತ್ತೆ ಅಂದ್ರ ನಿನ್ನೆ RCB ಗೆದ್ದೈತಿ, ಇವತ್ತು ಪಂಜಾಬ್ ಹೊಡೆದಿಲ್ಲ ಅಂದ್ರ ಇದಾಕೈತಿ. ಇವತ್ತು ಪಂಜಾಬ್ ಹೊಡಿತಿ ಅಂದ್ರ ಅಣ್ಣಂದ್ ರೊಕ್ಕ ಅಣ್ಣಗ್ ಹಾಕ್ಬಿಡಮ್ಮ. ಹೊಡಿತಲ್ಲ ತಾಂಬಲಿ ಹಾಕಂ ಫಸ್ಟ್. ಹಾಕಾಗಾರ ಪಂಜಾಬ್ಗೆ ಹಾಕ್ಬಿಡ. ಈಗ ಮ್ಯಾಚ್ ಆಯ್ಕೆ ಎಸತಾಯ್ತು ನಾವು. ಈಗ ಒಂದ್ 10 ನಿಮಿಷ ಆಯ್ತು, ಮ್ಯಾಚ್ ಸ್ಟಾರ್ಟ್ ಆಗೈತಿ. ಈಗ ಮ್ಯಾಚ್ ಸ್ವಲ್ಪ ಸ್ಕೋರ್ ಆನ್ ಮಾಡು. ಸ್ಕೋರ್ ಆನ್ ಮಾಡಿವಿ. ಮಾಡಿದೆ ಏನಲ್ಲಿ ಹೊಡಿತಾರಲ್ಲಿ ಇವ್ರು. ಹೊಡಿತಾ ಇರ್ತಾವಲ್ಲಿ. ಇನ್ನ 1 ಓವರ್ ಐತಿ. 1 ಓವರ್ಗೆ ಎಷ್ಟು ಬೇಕಾ? 1 ಓವರಿಗೆ 10 ರನ್ ಹೊಡಿತಾರಲಿ, ಹೆಂಗ್ ಹೊಡಿಯಲ್ಲ? 10 ರನ್ ಬೇಕಲ್ಲ. ಗೆತ್ತಿಲೆ ಅಣ್ಣನ ರೊಕ್ಕ ಹಾಕ್ಬಿಡು ವಾಪಸ್. ಏನಲ್ಲಿ ಬೆಟ್ಟಿಂಗ್ ಆಡೋದ್ರಿಂದ ಇಷ್ಟೊಂದು ಲಾಭ ಐತಲ್ಲ. ಮತ್ತೆ ಹಂಗ ಮತ್ತೆ ಬೆಟ್ಟಿಂಗ್ ಏನಲ್ಲಿ ಮೊದ್ಲನ ಸಿಗ್ಬಾರ್ದಾಗಿತ್ತ ನನ್ನಂತ ದೋಸ್ತ ನನಗ. ಮೊದ್ಲೇದನ ಸಿಕ್ಕಿದ್ದೆ ಅಂದ್ರಲಿ ಏನ ಅದ್ ಕತೆನೆ ಬೇರೆ ಐತಿಲಿ. ಅದ ಇನ್ನ ಜಗ್ಗ ಐತಿಲಿ ಬೆಟ್ಟಿಂಗ್ ಒಳಗ. ಹೌದಾ? ಅಲ್ಲೇ ರಮ್ಯ ಅಂತ ಆಡಿತ್ತು, ಅದನ್ನ ಆಡಮ್ಮ. ರಮ್ಯ ಆಡಮ್ಮ. ಹೇಳಿ ಇದೊಂದು ಹಾಕ್ಬಿಡ್ರಿ ರೊಕ್ಕನ. ಈಗ ನೆಕ್ಸ್ಟ್ ಆಡಮ್ಮ ಅಂತ ಅದನ್ನ. ಏನ್ ಲೇದ ಅವಾಗ ರಮ್ಯ ಅಂದಲ್ಲ ಅಲ್ಲಿ ಕುಂತಾಗ. ಊರ ಕಟ್ಟಿ ಮ್ಯಾಗ ಕುಂತ ಆಡ್ತಾರಲ್ಲ ಇಲ್ಲಿ ಎಸ್ಪೆಟ್, ಅದೇ ರಮ್ಯ. ನನಗ ಅದ್ರ ಬಗ್ಗೆ ಗೊತ್ತಿಲ್ಲ ಹೆಂಗಂತಂದ ಆಡೋದು. ತೋರ್ಸ್ಕೊಡ್ತಾ ಅಲ್ಲಪ್ಪ. ಇದು ಅಲ್ಲ ರೊಕ್ಕ ಬರ್ತಾವಲ್ಲ ಆಡಿದ್ರ ಇದ್ರಾಗ ಆಡಂತೇಳಿ ರೊಕ್ಕ ಬರ್ತಾವ. ಹಾಕಮ್ಮ. ಹಾಕಿದ್ರ ಹಾಕ. ಏನ್ ಲೇ ರೊಕ್ಕ ಓದೋದ್ರಾಗ ಲೇ ಅದ್ರ ಗೆದ್ದೀವಿ, ಇದ್ರ ಸೋಲ್ತೀವಿ. ಅದ್ರಾಗ ಏನ್ ಕಾಮನ್ ಲೇ ಆಟದಾಗ. ಲೇ ಇವಾಗ ನನ್ ತಾಕ 1 ರೂಪಾಯಿದಲ್ಲಿ ಹೆಂಗಲೇ ಇವಾಗ ನಿನ್ ನಂಬಿಕಾಸದ್ರ ರೊಕ್ಕ ಹಾಕಿಟ್ಟಿವಿ. ಟೆನ್ಷನ್ ತಗೊಂಡ್ಬೇಡ, ನಂಗೆ ಪರಿಚಯ ಅದ್ರಲ್ಲಿ ಸಾಲ ಮಾಡಿ ಮತ್ತೆ ಆಡಮ್ ತಗ. ನೋಡಲಿಯಪ್ಪ ಒಳ್ಳೆ ಬರ್ಸವ್ನ ರೊಕ್ಕ ನಾನು ಹೋಗಿದ್ ಒಳ್ಳೆ ಬರ್ಸವ್ನ. ಒಳ್ಳೆ ಬರ್ಸಕ್ ಆಗಲ್ಲ ಇವಾಗ, ಸಾಲ ಮಾಡಮ್ ತಗ. ಅಲ್ಲಿ ಪರಿಚಯ ಅದ್ರ ಓಯ್ಸಂಬರಪ್ಪ ನೋಡಿ. ನಮಸ್ಕಾರ. ನಮಸ್ಕಾರ. ಕೊಡು ಇಲ್ಲ ತಾಣ ಕೊಡು. ನಾ 10,000 ರೂಪಾಯಿ ಬೇಕಾಗಿತ್ತಣ್ಣ, ಅರ್ಜೆಂಟ್. ಏನಕ್ಕೆ ಬೇಕಾಗಿತ್ತು? ಇವನಿಗೆ ಕಟ್ಟಕ್ ಬೇಕಾಗಿತ್ತಣ್ಣ ಕಾಲೇಜ್ ಫೀಸ್. ಹೌದಾ? ಹೌದಣ್ಣ. ಏನ್ ಮಾಡಮ್ಮ? ಏನ್ ಮಾಡ್ತೀರಾ ಅಣ್ಣ? ನಿಮ್ ತಕ್ಕ ಜಗ್ಗಿ ಸಲ ಸಾಣಿ ಅಣ್ಣ. ಮಾಡಿದಿರ ಬಿಡಿ. ಇಂಟ್ರೆಸ್ಟ್ ಗೊತ್ತಲ್ಲ? ಗೊತ್ತಣ್ಣ. ಯಾವ ರೀತಿ ಇರುತ್ತಂತ ಗೊತ್ತಣ್ಣ ಇಂಟ್ರೆಸ್ಟ್. ಈಗ ದುಡ್ಡು ಯಾರಿಗೆ ಬೇಕು? ಇವನಿಗೆ ಬೇಕಣ್ಣ. ನನಗ್ ಬೇಕಣ್ಣ. ಏನಕ್ಕೆ ಎದಕ್ ಬೇಕು? ಅಣ್ಣ ಕಾಲೇಜ್ ಫೀಸ್ ಕಟ್ಟಕ್ ಬೇಕಾಗಿತ್ತು. ಕಾಲೇಜ್ ಫೀಸ್ ಕಟ್ತೀನಿ ಅಂತ ಹೇಳ್ತೀರಾ? ಫೈರ್ ಇಂಟ್ರೆಸ್ಟ್ ನಮ್ದು. ಕಟ್ತೀನಣ್ಣ, ಎಷ್ಟನ್ನ ಅಲ್ಲಿ ಕಟ್ತೀನಿ. ಕೊಡು. ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ಆಯ್ತು. ಹಾ
ಲೇ ರೊಕ್ಕ ಬಂದವಲ್ಲ ಆಡಮ್ ತಾಲೆ ಆಡಮ್ಮ ಆಡಮ್ ತಾಲೆ ಹೋಗ್ಬಿಟ್ಟು ಲೇಪ್ ಮತ್ತೆ ಏನಾರ ಮಾಡಿ ನೀನು ಕಳೆ ಬರ್ತಾವ ಹಂಗ್ಯಾಕೆ ಮಾಡ್ತಿ ಲೇ ಹೋಗ್ಸ್ಬಿಟ್ರಿ ರೊಕ್ಕ ಹೋಗ್ಬಿಟ್ಟು ಲೆಪ್ಪ ಲೇ ಮತ್ತೆ ಸಾಲ ಮಾಡಿ ಸೋತ್ಬಿಟ್ಟಿವಿ ಮತ್ತೆ ಮನೆಗೇನ ಕೇಳಿಲ್ಲ ರೊಕ್ಕ ಮನೆ ಕೇಳಮ್ಮ ಮತ್ತೆ ಕಾಲೇಜ್ ಫೀಸ್ ಕಟ್ಟೋದೈತೆ ಅಂತ ಕೇಳ ಮತ್ತೆ ಹಲೋ ಹಲೋ ಯವ್ವ ಹೇಳಪ್ಪ ಕಾಲೇಜ್ ಫೀಸ್ ಕಟ್ಬೇಕಂತ ಎಷ್ಟು ಕಟ್ಟಬೇಕು? ಒಂದು 50,000 ಬೇಕಾಗಿತ್ತು. 50,000 ಅರ್ಜೆಂಟಾಗಿ 50,000 ಕೊಡು ಅಂದ್ರೆ ಎಲ್ಲಿಂದ ಕೊಡೋದು ಇವಾಗ? ಹಾಕಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರಂತವ್ರು. ಆಯ್ತು ತಗೋ. ನೋಡ್ಬೇ ಯಾರ ತಕನ ಕೇಳಿ ಹಾಕ್ಸ. ಇಲ್ಲೇ ಎಲ್ಲಾರು ಇಸ್ಕೊಂಡು ಫೋನ್ ಪೇ ಮಾಡ್ತೀನಿ. ಸರಿ. ಮನೆ ಫೋನ್ ಹಚ್ಚಿದ್ರಲ್ಲ ರೊಕ್ಕ ಹಾಕಿರಲ್ಲ ನೋಡ್ಲಿ. ನೋಡುತ್ತಡಿ ಬಂದವಲ್ಲಿ ರೊಕ್ಕ ತಾಂಬಲ್ಲಿ ಅವ್ರ ಸಾಲ ಮುರ್ಸ್ಬಿಡಮ್ಮ ಗದ್ಕೇಶಿ ಆಡಗಾರ ಇವೇನಲ್ಲಿ ರೊಕ್ಕ ಸುಟ್ಬಿಟ್ಟೆ ಅಲ್ಲ. ರೊಕ್ಕ ಓದುಲಿ ಅಪ್ಪ ಏನ್ ಮಾಡಮ್ ಈಗ? ಅದ್ರಲ್ಲಿ ಅವ್ರ ತಾಕ ನೋಡಿದ್ರ ಸಾಲ ಸ್ಕೊಂಬಂದಿವಿ, ಅಲ್ಲಿ ಮನೆ ನೋಡಿದ್ರ ಕಾಲೇಜ್ ಫೀಸ್ ಕಟ್ತೀವಿ ಅಂತಂದು ರೊಕ್ಕ ಹಾಕ್ಸಿಂದಿವಿ. ನೀವ್ ನೋಡಿದ್ರ ರೊಕ್ಕ ಸುಟ್ಟಿದ್ರಿ, ಇವಾಗ ಕಾಲೇಜ್ ಫೀಸ್ ಹೆಂಗ್ ಕಟ್ಲಿ, ಅವ್ರಿಗೆ ಹೆಂಗ್ ಕೊಡ್ಲೇನು? ಗೆದ್ದಿದ್ರೆ ನೀ ಕೊಡ್ತಿದ್ದೇನ್ ರೊಕ್ಕ? ಅದ್ರಲ್ಲಿ ಹೆಂಗ್ ಮಾಡಿದ್ರ ಹಂಗಲ್ಲಿ ನಾನು ಬೆಟ್ಟಿಂಗ್ ಅಂತಂದ್ ಇದ್ರಾಗ ಏನ್ ನನಗೆ ಐಡಿಯಾ ಇದ್ದಿಲ್ಲ. ಬೆಟ್ಟಿಂಗ್ ಅಂತಂದು ಕರ್ಕೊಂಬಂದ್ ನಾನು ಹಾಳು ಮಾಡಿಟ್ಟಿಲ್ಲ ನೀನು. ರೊಕ್ಕ ಆಡ್ತೀನಿ ಅಂತ ಗೊತ್ತಿದ್ರು ನೀನ್ ಈ ಬುದ್ಧಿ ಎಲ್ಲಿ ಹೋಗಿತ್ತು? ಅಂದ್ರೆ ಹೆಂಗಲ್ಲಿ ರೊಕ್ಕ ಕೊಡೋ ನಾವು ಏನ್ ಹೋಗಲಿ, ನೀನು ಬೇಡ, ನೀನ್ ಫೋನು ಬೇಡ, ನೀನ್ ಬೆಟ್ಟಿಂಗ್ ಬೇಡ, ಏನ್ ಬೇಡ. ಲೇ ನಾನು ರೊಕ್ಕ ಕೊಡಲಿ ನಾನು. ಹೋಗಲಿ ಲೇ ಇಲ್ಲಿ ಬಾ, ಇಲ್ಲೇ ಲೇ ಇಲ್ಲಿ ಬಾ. ಯಾಕ್ಲೆ ಇಲ್ಲಿ ಬಾ. ನನ್ ರೊಕ್ಕ ಎದಕ್ಕೆ? ನನ್ ರೊಕ್ಕ ಕೊಡಿಲ್ಲ. ಹಂಗೆ ಬಿಡ್ಲೆ, ನನ್ ರೊಕ್ಕ ಕೊಡಲಿ. ಹಂಗೆ ಬಿಡ್ಲೆ, ನನ್ ರೊಕ್ಕ ಕೊಡಲಿ. ನಾನು ಬೆಟ್ಟಿಂಗ್ ಆಡಿ ನಾನು ಆಡಿ ತೋರಿಸಿ ನನ್ ರೊಕ್ಕ ನಾನು. ಹೋಗ್ಲಿ. ರೊಕ್ಕ ಕೊಡಲಿ. ಯಾಕ್ಲೆ? ಎದಕ್ಕಲ್ಲಿ ಅದಕ್ಕೆ ರೊಕ್ಕ ಕೊಡಲಿ ನಾನು. ರೊಕ್ಕ ಕೊಡಲ್ವ? ಏನ್ ಮಾಡ್ತೀಗ? ನಿಮ್ಮನಿಂದ ಐದು ಕಡಿಲಿ ನಿಂದು. ಹೋಗಲಿ, ಏನ್ ಮಾಡಲ್ಲ ನನ್ಗ? ನಿಮ್ಮನಿಂತ ಫ್ರೆಂಡ್ಸ್ ಇರೋದೆಷ್ಟು ಸಾಯದೆಷ್ಟಲ್ಲಿ ನಿಮ್ಮನೇನ ಎಲ್ಲಿಂದ ಬಂದೆ? ಹೋಗ್ಲಿ ಹೋಗ್. ಅದು ಮೊನ್ನೆ ಅಮೌಂಟ್ ಕೊಟ್ಟಿದ್ದು, ಕಾಲೇಜ್ ಅಮೌಂಟ್ ಕೊಟ್ಟ ಇಲ್ಲ, ಇನ್ನೂ ಬಂದಿಲ್ಲ. ಅದು ಅಮೌಂಟ್ ಬಂದಿಲ್ಲ, ಇದು ಬಡ್ಡಿನೂ ಬಂದಿಲ್ಲ, ಬಂದಿಲ್ಲ. ಇನ್ನು ನೋಡ್ತಾ ಇದೀನಿ, ಅವನು ಸಿಗ್ತಾ ಇಲ್ಲ, ಇಂಟ್ರೆಸ್ಟ್ ಆಗ್ತಾ ಇಲ್ಲ, ಏನು ಇಲ್ಲ, ಸಿಗ್ತಾ ಇಲ್ಲ. ಅವನು ಎಲ್ಲಿದಾನ ಏನು ಗೊತ್ತೇ ಆಗ್ತಾ ಇಲ್ಲ. ಅದಕ್ಕೆ ಅವನ್ನ ಎಲ್ಲೋದ್ರೂ ಸಿಕ್ಕರೆ ಹುಡ್ಕೊಂಬಂದು ಒದ್ರೆ ಗೊತ್ತಾಗುತ್ತೆ ಅವನಿಗೆ. ಅವ್ನಿಗೇನು ಹಾಕೋದು ಅಲ್ಲಿ ಬರ್ತಾನ ತಾನೆ. ಹೌದಾ? ಬರ್ಲಿ, ನನ್ನ ಮಗನಿಗೆ ಇದೆ ಇವತ್ತು. ಬಾರೋ ಮರಿ, ಇಲ್ಲಿ ಬಾಯಿಲೆ ಬಾಯಿಲೆ ಇಲ್ಲಿ ಬಾರೋ, ಸೈಡ್ ಹಾಕಿ ಗಾಡಿನಾ, ಬಾಯಿಲೆ. ಇಸ್ಕೋಬೇಕಾದ್ರೆ ಇದ್ದ ಖುಷಿ, ಕೊಡ್ಬೇಕಾದ್ರೆ ಇಲ್ವಾ ನಿಂಗೆ ದುಡ್ಡು? ಇಲ್ಲ ಅಣ್ಣ, ಅವನು ಕೊಟ್ಟು ಇಸ್ಕೊಡೋನು ಹುಡುಗ ಸಿಗ್ಲಿಲ್ಲ ಅಣ್ಣ. ಮುಂದೆ ಹೇಳ್ಬೇಡ ನನಗೆ, ನಿಂದು ಹೇಳು. ಇಸ್ಕೊಂಡಿದ್ದ್ಯಾರು? ಪರಿಚಯ ಇದ್ದಿದ್ದ್ಯಾರು? ನಾನೇ ಬಿಡೋಣ. ಬಂದ್ ಮಾತಾಡಿದ್ದ್ಯಾರು? ನಾನೇ. ಮತ್ತೆ ಅವ್ನು ಸಿಗ್ತಾ ಇಲ್ಲ ಅಣ್ಣ, ಕಾಲಿಗೆ ಸಿಗ್ತಾ ಇಲ್ಲ, ಮೆಸೇಜ್ ಏನ್ ಸಿಗ್ತಾ ಇಲ್ಲ. ಅವನು ಫೋನ್ ಮಾಡೋನಿಗೆ ಕರ್ಸು. ರಾಜು ಬೈ ಗೊತ್ತು ಅಣ್ಣ. ಯಾರು ರಾಜು ಬೈ? ಎಷ್ಟು ದಿನ ಬೇಕು ಟೈಮು? ಇವತ್ತು ಕರ್ಸ್ತೀನಿ ಅಣ್ಣ. ಎಷ್ಟು ದಿನ ಬೇಕು ಟೈಮ್? ಬೇಕು? ಇಲ್ಲ ಅಣ್ಣ, ಫೋನ್ ಹಚ್ಚಕತ್ತೀನಿ. ನನ್ನ ಮಕ್ಳ ದುಡ್ಡು ಬೇಕಾದ್ರೆ ಅಣ್ಣ ಎಲ್ಲಿದ್ದೀರಾ, ಬೇಕು ದುಡ್ಡು ಬೇಕು ಅಂತ ನಿಮ್ಮಿಂದ ಬರ್ತಾರೆ. ಈಗ ನಾವು ನಿಮ್ಮಿಂದ ಬರ್ಬೇಕಾ? ಈಗ ಇಲ್ಲ ಅಣ್ಣ, ಫೋನ್ ಹಚ್ಚಕತ್ತೀನಿ. 5 ನಿಮಿಷ ಕರ್ಸು. 2 ನಿಮಿಷದಲ್ಲಿ ಇರ್ಬೇಕಿಲ್ಲಿ. ಇಲ್ಲ ರಾಜಣ್ಣ, ಸ್ವಲ್ಪ ಇಲ್ಲಿ ತಾಲೂಕು ಗ್ರೌಂಡ್ ತಗ ಬರ್ತಣ್ಣ, ಒಂದು ಪ್ರಾಬ್ಲಮ್ ಆಗ್ಬಿಡೈತೆ. ಆಯ್ತಣ್ಣ, ಸ್ವಲ್ಪ ಜಲ್ದಿ ಬಾ ಅಣ್ಣ. ಎಲ್ಲಿ ಏನ್ ಪ್ರಾಬ್ಲಮ್ ಆಯ್ತಂದು? ಇಲ್ಲ ಅಣ್ಣ, ಪವನಿಗೆ ರೊಕ್ಕ ಕೊಟ್ಟಿದ್ದೆ 10,000 ರೂಪಾಯಿ ಸಾಲ ಮಾಡಿದ್ವಿ ಅಣ್ಣ, ಅದಕ್ಕೆ ಇಟ್ಕೊಂಡು ನಾ ಏನ್ ಪ್ರಾಬ್ಲಮ್ ಆಯ್ತಣ್ಣ? ಅಮೌಂಟ್ ಇಸ್ಕೊಂಡಿದ್ದಪ್ಪ ಅವನು. 2 ತಿಂಗಳಾಯ್ತು ಇಸ್ಕೊಂಡು ಹೋಗಿ. ಏನಾದ್ರೂ ಅಮೌಂಟ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ. ಅಲ್ಲಲ್ಲಿ ನಾನು ಅದೇನಂತ ಒಂದ್ ಸ್ವಲ್ಪ ಕಬರ್ನೇ ಇಲ್ಲೇನ? ಇಲ್ಲ ಅಣ್ಣ, ನಾನು ಕೇಳಕ್ ಬರ್ಲೇನ? ಇಲ್ಲ ಅಣ್ಣ, ಬಿಜಿ ಇದೆಯಲ್ಲೇನೋ, ಅದಕ್ಕೆ ಇಲ್ಲಿ ಸಾಲ ಮಾಡಿದ್ವಿ ಅಣ್ಣ. 3 ದಿನ ಟೈಮ್ ಕೊಟ್ಟ ಕರ್ಕೊಂಡ್ ಬರ್ಲಿಲ್ಲಪ್ಪ ಅಂತಂದ್ರೆ ಅವನು ಬಿಡಲ್ಲ, ನಿನ್ನೂ ಬಿಡಲ್ಲ, ಇವನು ಬಿಡಲ್ಲ. ಅದ್ ಸರಿ ಅಣ್ಣ. ಇಲ್ಲಾಂದ್ರೆ ಅವ್ನ ಮನೆಗೆ ಹೋಗಿ ಉಟ್ಕೊಂಡೋಗಿ ಓದ್ತೀನಿ. ಇಲ್ಲ ಅಣ್ಣ, ಹಂಗ್ ಮಾಡಕ್ ಹೋಗ್ಬೇಡ್ರಿ. ಪಾಪ ಅವರಪ್ಪ ಅವರಮ್ಮ ಕೂಲಿ ಮಾಡಿ ಓದ್ಸಕ್ಕಾರ. ಕೂಲಿ ಆದ್ರೂ ಮಾಡ್ಲಿ, ನಾಳೆ ಆದ್ರೂ ಮಾಡ್ಲಿ, ಸಂಬಂಧ ಇಲ್ಲ. ಇಸ್ಕೊಂಡಿರೋ ದುಡ್ಡು ಬೇಕು. ನಾ ಕರ್ಕೊಂಡ್ ಬರ್ತೀನಿ ಅಣ್ಣ, ನಾ ಕರ್ಕೊಂಡ್ ಬರ್ತೀನಿ. ಆ ಜವಾಬ್ದಾರಿ ನನ್ ಬಿಡ್ರಿ, ಇವ್ನ್ ಬಿಟ್ಬಿಡ್ರಿ ಅಣ್ಣ. ಅವ್ನಿಗೆ ಹೇಳು, ಸರಿಯಾಗಿ ಹೇಳು ಅವನಿಗೆ. ಬಾ
ಏನ್ ಮಾಡ್ಕೊಳಕತ್ತಿ? ಸ್ವಲ್ಪ ಅದ್ರ ಬುದ್ಧಿ ಐತೇನ? ನೀನ್ ನಂಬ್ಕೊಂಡಿರೋ ತಂದೆ ತಾಯಿ ಗತಿ ಏನು? ಈ ತರ ಮಾಡ್ಕೊಂಡ್ರ ಅಲ್ಲಿ ಬರೋ ದಾರಿ ಕಾಯ್ತಾ ಇರೋ ನಮ್ ಗತಿ ಏನು? ದೋಸ್ತರಂದ್ರ ಸುಖದಾಗ ಅಷ್ಟೇ ಅಲ್ಲ, ಕಷ್ಟದಾಗ ಇರ್ತಾರ, ತಿಳ್ಕೊ. ಈ ತರ ಮಾಡ್ಕೊಂಡೆ ಅಂದ್ರ ನಿನ್ ತಂದೆ ತಾಯಿ ಏನ್ ಮಾಡ್ಬೇಕು? ಸ್ವಲ್ಪ ಅದ್ರ ಬುದ್ಧಿ ಐತೆನ? ನೋಡ್ ದೋಸ್ತ, ಇದೊಂದು ಬಿಟ್ರ ಇನ್ನೊಂದು ಲೈಫ್ ಐತಿ. ಏನ್ ಮಾಡಿದ್ರು ಮಾಡ್ಬೋದು, ಇದೊಂದೇ ಅಂತಲ್ಲ. ದೋಸ್ತ ಇರ್ತೀವಿ, ಬಾ ಬಾ. ಹಲೋ ಹಲೋ ಅಣ್ಣ, ಎಲ್ಲಿದ್ದೀರಣ್ಣ? ಹುಡುಗನ್ ಕರ್ಕೊಂಬರಕತ್ತಿದ್ದೆ. ಹೌದಾ ಅಣ್ಣ, ಸರಿ ತಗ ಬರ್ತೀನಿ. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ, ಬಾರಪ್ಪ. ಅಣ್ಣ ನೀನು ಹೇಳ್ದಂಗೆ ಹುಡುಗನ್ ಕರ್ಕೊಂಬಂದೆ ಅಣ್ಣ. ದುಡ್ಡೆಲ್ಲ ಇಲ್ಲಣ್ಣ, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅಡ್ಜಸ್ಟ್ ಆಗಿ. ಪ್ರಾಬ್ಲಮ್ ಇತ್ತು ಅಂತ ದುಡ್ಡು ಇಸ್ಕೊಂಡಿ, ಈಗ ದುಡ್ಡು ಕೊಡ್ಬೇಕಾದ್ರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗಿದೆನಾ? ಕೊಡ್ತೀನಣ್ಣ, ಈ ವಾರದಾಗ ಕೊಡ್ತೀನಿ. ಏನು ಕೊಡ್ತೀಯಾ? ಗೊತ್ತಾನೆ ನಮ್ಮ ಬಗ್ಗೆ ಏನಂತ? ಎತ್ತು ಗೋಣೆತ್ತು. ಅಣ್ಣ ಅಣ್ಣ ಬಿಟ್ಬಿಟ್ರಣ್ಣ, ಅವ್ನು ಒಬ್ಬನ ಅದಾನ ಹುಡುಗ. ಅಂದ್ರೆ ಕೊಟ್ಟಿರೋ ದುಡ್ಡು ಕೊಡ್ತೀವಿ ಅಣ್ಣ. ಅಣ್ಣ ನೀವು ಎಷ್ಟು ದಿನ ಅಂತ ತಡಿಬೇಕು? ಟೈಮ್ ಒಂದ್ ಸ್ವಲ್ಪ ದಿನ ಟೈಮ್ ಕೊಡ್ರಣ್ಣ, ಕೊಡ್ತೀವಿ ಅಣ್ಣ ಅಮೌಂಟ್. ಮಾತಾಡಲ್ಲಿ ಅಣ್ಣ ಅಣ್ಣ ನೋಡಣ್ಣ, ಹುಡುಗ ಸಣ್ಣ ಹುಡುಗ ಅಣ್ಣ, ಏನೋ ತಿಳಿದ ತಪ್ಪ. ದುಡ್ಡು ಕೊಡ್ತೀವಿ ಅಣ್ಣ. ಯಾವಾಗ? ಸ್ವಲ್ಪ ದಿನ ಟೈಮ್ ಕೊಡ್ರಣ್ಣ, ಕೊಡ್ತೀವಿ. ಅಲ್ಲ, ಬಿಡ್ಲೇಬೇಕು. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಹೇಳಿದೀನಿ ಅಂತಾನೆ. ನೆಕ್ಸ್ಟ್ ಟೈಮ್ ರಿಟರ್ನ್ ಮಾಡಲಿಲ್ಲಪ್ಪ ಅಂತ ಅಂದರೆ ನೀನು ಇರೋ ಜಾಗಕ್ಕೆ ನಿನ್ನ ಮನೆ ಹತ್ರನೇ ಬಂದು ನಿನ್ನ ಎತ್ತಾಕೊಂಡು ಬರ್ತೀವಿ ನನ್ನ ಮಗನೇ. ಇದನ್ನ ತಿಳ್ಕೊ, ತಲೆಯಲ್ಲಿ ಇಟ್ಕೋ ಇದನ್ನ. ಇಲ್ಲ ಅಣ್ಣ, ಹಂಗೆ ಮಾಡ್ಬೇಡಣ್ಣ. ಅಮೌಂಟ್ ಕೊಡ್ತೀವಣ್ಣ, ಒಂದು ಸ್ವಲ್ಪ ದಿನ ಟೈಮ್ ಕೊಡ್ರಣ್ಣ. ಏನೋ ತಿಳಿದ ತಪ್ಪು ಮಾಡ್ಬಿಟ್ಟಣ್ಣ. ತಡಿ ಅಂದ್ರೆ ಇನ್ನು ಎಷ್ಟು ತಡಿಬೇಕು ಇನ್ನು? ಇಲ್ಲಣ್ಣ, ಅಡ್ಜಸ್ಟ್ ಮಾಡಿ ಕೊಡ್ತೀನಣ್ಣ, ನಾನೇ ಕೊಡ್ತೀನಿ. ಅವ್ರ ಅಪ್ಪ ಅವ್ರವ ರೈತರು ಇದಾರಣ್ಣ, ಹೊಲ್ದಾಗ ಕೆಲಸ ಮಾಡ್ತಾರಣ್ಣ. ಮಳೆ ಬರೋ ಸಲುವಾಗಿ ಬೆಳೆ ಎಲ್ಲ ಬತ್ತಿ ಹೋಯ್ತಣ್ಣ. ಬೇರೆ ಹೊಲ್ದಾಗ ಕೆಲಸ ಮಾಡಿ ದುಡ್ದು ಇವ್ನು ಸಾಕಾಕತ್ತಾರ. ಇನ್ನೂ ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟ್ರಾಗ ಅಡ್ಜಸ್ಟ್ ಮಾಡಿ ಕೊಡ್ತೀವಣ್ಣ. ಇನ್ನೂ ಒಂದು ವಾರದಲ್ಲಿ ಏನಾದರೂ ದುಡ್ಡು ಕೊಡ್ಲಿಲ್ಲಪ್ಪ ಅಂತಂದ್ರೆ ಅವ್ನು ಇರೋ ಜಾಗಕ್ಕೆ ಅವ್ನ ಮನೆಗೆ ಹೋಗ್ಕೊಂಡು ಅವ್ರ ಮನೆಯವ್ರನ್ನೆಲ್ಲರನ್ನು ಹೊಡೆದು ಇವನು ಹೊಡೆದು ಕರ್ಕೊಂಡು ದುಡ್ಡು ಇಸ್ಕೊಂಡ್ ಬರ್ತೀನಿ. ಇಲ್ಲಣ್ಣ, ಹಂಗೆ ಮಾಡ್ಬೇಡಣ್ಣ. ಅವ್ರ ಅಪ್ಪ ಅವ್ರವ ದುಡ್ಡು ಕಲ್ಸ್ಕೊಟ್ಕೊಂಡ ಇವ್ನು ಏನೋ ತಿಳಿದ ತಪ್ಪು ಮಾಡ್ಬಿಟ್ಟಣ್ಣ. ಇದೊಂದು ಸತಿ ಕ್ಷಮಿಸ್ಬಿಡಣ್ಣ, ದೊಡ್ಡ ಮನ್ಸು ಮಾಡಿ. ಇನ್ನೂ ಒಂದು ವಾರ ಟೈಮ್, ಅದ್ರ ಮೇಲೆ ಒಂದಿನ ಆದ್ರೂ ನೀನು ಇರೋ ಜಾಗಕ್ಕೆ ಬರ್ತೀನಿ. ಇಲ್ಲಣ್ಣ, ಇವನು ದುಡ್ಡು ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತೀನಿ. ಒಂದು ದೋಸ್ತ ಇದೆ, ನಾನು ಕೊಡ್ತೀನಿ ಅಣ್ಣ. ಇಲ್ಲಿ ಹೇಳ್ದಂಗೆ ನೀನು ಕರ್ಕೊಂಬಂದಿನ ನಾನು ಕೊಡ್ತೀನಿ ತಗೋಣ. ಇನ್ನೊಂದು ವಾರ ಟೈಮ್ ಕೊಡೋಣ ಸರ್. ಇದೇ ಲಾಸ್ಟ್ ಇದು. ಸರಿ, ಈಗ ಬಿಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ದುಡ್ಡು ಬೇಕಷ್ಟೇ. ನನ್ನ ಮಕ್ಕಳು ದುಡ್ಡು ಇಸ್ಕೋಬೇಕಾದ್ರೆ ನಮ್ಮ ಹತ್ರ ಬರ್ತಾರೆ. ಆ ಪ್ರಾಬ್ಲಮ್ ಐತಿ, ಈ ಪ್ರಾಬ್ಲಮ್ ಐತಿ ಅಂತೇಳಿ ಈಗ ಸುಮ್ಮನೆ ಒದೆ ತಿಂದು ಹೋಗ್ಬಿಟ್ರು ಬಳೆ ಮಕ್ಕಳು. ಹಲೋ, ಪವನ್ ಅವ್ರೇನ್ರಿ? ಹೌದು, ನೀವ್ಯಾರು? ನಾವು ನಿಮ್ಮ ಕಾಲೇಜಿಂದ ಮಾತಾಡೋದು. ಹೇಳ್ರಿ ಮೇಡಮ್. ನಿಮ್ಮ ಕಾಲೇಜ್ ಅಡ್ಮಿಷನ್ ಫೀಸ್ ಇನ್ನೂ ಪೆಂಡಿಂಗ್ ಐತಲ್ಲ? ಹೌದ್ರಿ, ಕಟ್ತೀವಿ ರೀ. ಇನ್ನು 3 ದಿನದೊಳಗೆ ಕಟ್ಟಿಲ್ಲ ಅಂದ್ರೆ ನಿಮ್ದು ಅಡ್ಮಿಷನ್ ಕ್ಯಾನ್ಸಲ್ ಆಕೈತೆ ನೋಡ್ರಿ. ಹಂಗೆ ಮಾಡಬೇಡ್ರಿ, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ, ಕಟ್ತೀವಿ. ಇಲ್ಲಪ್ಪ, ನಮ್ಮ ಕೈ ಒಳಗೆ ಅದು ಏನಿಲ್ಲ. ಎಲ್ಲ ಆನ್ಲೈನ್ ಪೇಮೆಂಟ್ ಇರೋದ್ರಿಂದ ಬೇಗ ಪೇಮೆಂಟ್ ಮಾಡ್ಬೇಕಾಕೈತಿ. ಇನ್ನು 3 ದಿನದೊಳಗೆ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಕೈತೆ ನೋಡ್ರಿ. ಮುಂದೆ ಏನಾದರೂ ಪ್ರಾಬ್ಲಮ್ ಆದ್ರೆ ನೀವೇ ನೋಡ್ಕೊಳ್ಬೇಕಾಗತ್ತೆ. ಆಯ್ತು ರೀ ಮೇಡಮ್, ಕಟ್ತೀವಿ. ಇನ್ನೂ ಒಂದು ವಾರ ಟೈಮ್, ಅದ್ರ ಮೇಲೆ ಒಂದಿನ ಆದ್ರೂ ನೀನು ಇರೋ ಜಾಗಕ್ಕೆ ಬರ್ತೀನಿ. ಇನ್ನು 3 ದಿನದೊಳಗೆ ಕಟ್ಟಿಲ್ಲ ಅಂದ್ರೆ ನಿಮ್ದು ಅಡ್ಮಿಷನ್ ಕ್ಯಾನ್ಸಲ್ ಆಕೈತೆ ನೋಡ್ರಿ. ಇನ್ನೂ ಒಂದು ವಾರದಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರೆ ಅವ್ನು ಇರೋ ಜಾಗಕ್ಕೆ ಮನೆಗೆ ಹೋಗ್ಕೊಂಡು ಅವ್ರ ಮನೆಯವ್ರನ್ನೆಲ್ಲರನ್ನು ಹೊಡೆದು ಇವನು ಹೊಡೆದು ಕರ್ಕೊಂಡು ದುಡ್ಡು ಇಸ್ಕೊಂಡ್ ಬರ್ತೀನಿ. ಊರು ಬಿಟ್ಟು ಊರಿಗೆ ಓದಕ್ಕಂತ ಬಂದೆ, ಓದಲಿಲ್ಲ ಚೆನ್ನಾಗಿ. ಅಪ್ಪ ಅಮ್ಮ ದುಡ್ಡು ಹಾಕಿದ್ರು ನನ್ನ ಮಗ ಚೆನ್ನಾಗಿ ಓದ್ಲಿ ಅಂತ ಹೇಳ್ಬಿಟ್ಟು ಆ ಬೆಟ್ಟಿಂಗು ಈ ಬೆಟ್ಟಿಂಗು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡನ್ನ ಸೋತೋದೆ. ಆಮೇಲೆ ಅವ್ರ ಹತ್ರ ದುಡ್ಡನ್ನು ಇಸ್ಕೊಂಡು ಅದನ್ನು ಕೂಡ ಸೋತೋದೆ.
ಈ ಹಾಳಾದ ಜೀವ ಬದುಕಾದ್ರೂ ಏನು ಮಾಡಬೇಕು? ಯಪ್ಪ ಯವ್ವ, ನಿಮ್ಮಂಥ ತಂದೆ ತಾಯಿನ ಪಡೆಯಾಕ ನಾ ಭಾಳ ಪುಣ್ಯ ಮಾಡಿರಬೇಕು. ನೀವು ಕಷ್ಟಪಟ್ಟು ನನ್ನ ಸಂತೋಷದಿಂದ ಸಾಕಿದ್ರಿ. ಆದರೆ ನಾನು ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಆಡಿ ಸೋತು ದೊಡ್ಡ ಸಾಲಗಾರನಾಗೀನಿ. ಮಗ ಆದವನು ಮನೆಗೆ ಆಸರೆ ಆಗಬೇಕೇ ಹೊರತು ಬೇಸರ ಆಗಬಾರ್ದು. ಮುಂದೆ ಏನಾದರೂ ಇನ್ನೊಂದು ಜನ್ಮ ಅಂತಿದ್ರೆ ನಿಮ್ಮ ಕಾಲಾಗಿನ ಚಪ್ಪಲಿಯಾಗಿ ಹುಟ್ಟಿ ಮತ್ತೆ ನಿಮ್ಮ ಋಣ ಮುಟ್ಟಿಸ್ತೀನಿ. ಇವಾಗ ನಾನು ನಿಮ್ಮನ್ನು ಬಿಟ್ಟು ದೂರ ಹೊಂಟೀನಿ. ಯಪ್ಪ ಯವ್ವ, ನನ್ನನ್ನು ಕ್ಷಮಿಸಿ. ಹಾಯ್, ಹಲೋ, ನಮಸ್ಕಾರ. ಏನಪ್ಪ ಅಂತಂದ್ರೆ ಈಗ ತಾನೇ ನೋಡಿದರೆ ವಿಡಿಯೋ ಬೆಟ್ಟಿಂಗ್ ಆಡ್ಬೇಡ ದೋಸ್ತ ಅಂತ ಒಂದು ಒಳ್ಳೆಯ ವಿಡಿಯೋನು ಮಾಡಿದ್ದು ಈಗ ತಾನೇ ನೋಡಿದ್ದೀರಿ. ಈ ವಿಷಯ ಬಗ್ಗೆ ಕುರಿತು ಏನಪ್ಪ ಅಂತಂದರೆ, ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಬೇರೆ ಊರಲ್ಲಿ ಮಕ್ಕಳು ಓದಲಿ ಅಂತಂದು ಕಳಿಸ್ಕೊಟ್ಟಿರ್ತೀರ. ಆ ಒಂದು ಭವಿಷ್ಯಕ್ಕಾಗಿ ನೀವು ನಿರೀಕ್ಷೆ ಇಟ್ಕೊಂಡು ಕೆಲವೊಂದು ದುಡ್ಡು ಹಾಕ್ತಾ ಇರ್ತೀರ. ಮತ್ತು ಹಂಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಸುಮಾರು ಕನಸುಗಳನ್ನು ಕಟ್ಟಿಕೊಂಡಿರ್ತೀರ. ಈ ಕನಸುಗಳನ್ನು ಕಟ್ಟಿಕೊಂಡು ನೀವು ಮಕ್ಕಳು ಏನೋ ಒಂದು ಆಗಿ ಬರ್ತಾನೆ ಅಂತಂದು ನೀವು ತುಂಬ ನಿರೀಕ್ಷೆ ಇಟ್ಕೊಂಡಿರ್ತೀರ. ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಕೆಟ್ಟ ಫ್ರೆಂಡ್ಸಿಂದ ನಿಮ್ಮ ಸ್ವಂತ ಬುದ್ಧಿಯಿಂದ, ನಿಮ್ಮ ಸ್ವಂತ ಆಲೋಚನೆಯಿಂದ ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡಿ ಮತ್ತು ಯಾವುದೇ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನು ಯಾವುದೇ ರೀತಿಯಿಂದ ಆನ್ಲೈನ್ ಆಗಿರ್ಬೋದು, ಲೈವ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಕೆಟ್ಟ ದುರ್ಚಟಗಳನ್ನು ಕಲಿಬೇಡೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.